ಓಂ ನಾರಾಯಣ. ನಮಸ್ಕಾರ ವೀಕ್ಷಕರೇ. ವರಮಹಾಲಕ್ಷ್ಮಿ ಹಬ್ಬ ತುಂಬಾ ಜನ ಮಾಡ್ಕೊಂಡಿದ್ದೀರಾ, ತುಂಬಾ ಜನ ಪದ್ಧತಿಯಾಗಿ ಮಾಡ್ಕೊಂಡಿದ್ದೀರಾ, ತುಂಬಾ ಜನ ಇರೋ ಅಷ್ಟರಲ್ಲೇ ಮಾಡ್ಕೊಂಡಿದ್ದೀರಾ, ವೈಭವವಾಗಿ ಮಾಡ್ಕೊಂಡಿದ್ದೀರಾ, ದಾನ ದಕ್ಷಿಣೆಗಳು ಇತ್ಯಾದಿಗಳು ಕೊಟ್ಟಿದ್ದೀರಾ. ಸರಿ, ಒಳ್ಳೇದು. ಇನ್ನು ತುಂಬಾ ಜನ ವ್ಯೂಸ್ಗೋಸ್ಕರ, ಲೈಕ್ಸ್ಗೋಸ್ಕರ, ಕಮೆಂಟ್ಸ್ಗೋಸ್ಕರ ವರಮಹಾಲಕ್ಷ್ಮಿಯನ್ನು ಸಹ, ದೇವಿ ದೇವತೆಗಳನ್ನು ಸಹ ಇಷ್ಟ ಬಂದಂಗೆ ಅವ್ರ ವ್ಯೂಸ್ಗೋಸ್ಕರ, ಅವ್ರ ಸಂಪಾದನೆಗೋಸ್ಕರ ಉಪಯೋಗಿಸ್ಕೊಂಡಿರೋರು ಇದ್ದಾರೆ. ಇವನ್ನೆಲ್ಲ ನೋಡಿದ್ರೆ ತುಂಬಾ ದುಃಖ ಆಗುತ್ತೆ, ಬಾಧೆ ಆಗುತ್ತೆ ನಮ್ಮಂಥವ್ರಿಗೆ. ಯಾಕೆ ಅಂತಂದ್ರೆ ದೇವಿ ದೇವತೆಗಳ ಜೊತೆ ಯಾವುದೇ ಕಾರಣಕ್ಕೂ ಆಟ ಆಡಬಾರ್ದು. ಒಂದ್ಸರಿ ಈ ಸ್ಕ್ರೀನ್ ಮೇಲೆ ಈ ರೀಲ್ಸ್ ಎಲ್ಲ ಗಮನಿಸಿ. ಡ್ಯಾನ್ಸ್ಗಳು ಆಡೋದಂತೆ, ಅದೇನೋ ವರಮಹಾಲಕ್ಷ್ಮಿ ಹತ್ರ ಕೋಲ್ ಎತ್ಕೊಂಡು ಹೋಗಿ ಇದ್ ಮಾಡೋದಂತೆ. ಏನ್ ಬೆದರ್ಸ್ತೀರಾ ನೀವು? ಕೇಳೋದ, ಬೆದರ್ಸೋದ? ಅಥವಾ ಕಪಿ ಚೇಷ್ಟೆಗಳವು, ಕೋತಿ ಚೇಷ್ಟೆಗಳು ಅಂತಾರೆ. ವರಮಹಾಲಕ್ಷ್ಮಿ ದೇವಿಯ ಮುಂದೆ ಯಾವ ಈ ಸಿನಿಮಾ ಹಾಡುಗಳು, ಈ ಎಕ್ಸ್ಟ್ರಾಗಳು ಅಂತೀನಿ ಇದನ್ನ, ಅತಿ ಚೇಷ್ಟೆಗಳು, ಸಿನಿಮಾ ಹಾಡುಗಳಿಗೆ ಡ್ಯಾನ್ಸ್ ಆಡೋದು, ಇವೆಲ್ಲ ಬೇಕಾ? ಮುಖ್ಯವಾಗಿ ಕೆಲವೊಬ್ಬ ಮಹಿಳೆಯರು, ಎಲ್ಲಾ ಮಹಿಳೆಯರು ನಾನು ಹೇಳ್ತಾ ಇಲ್ಲ, ಕೆಲವೊಬ್ಬ ಮಹಿಳೆಯರು ನಾನು ಹೇಳ್ತಾ ಇದ್ದೀನಿ, ದಯವಿಟ್ಟು ಅರ್ಥ ಮಾಡ್ಕೊಳಕ್ ಪ್ರಯತ್ನ ಮಾಡಿ ಮಹಿಳೆಯರು. ಯಾಕಂತಂದ್ರೆ ಇಂಥ ಕೆಲ್ಸಗಳೆಲ್ಲ ಮಹಿಳೆಯರೇ ಮಾಡ್ತಾ ಇರೋದು. ಡ್ಯಾನ್ಸ್ಗಳಾಡೋದಂತೆ ಸಿನಿಮಾ ಹಾಡುಗಳಿಗೆ, ಏನೋ ಕೋಲ್ ಎತ್ಕೊಂಡು ಹೋಗಿ ಈ ರೀತಿ ಬೆದರ್ಸೋದಂತೆ, ಏನೋ ಕೇಳೋದಂತೆ. ಅದೇನೋ ಕೇಳೋದೇನೋ ಮನ್ಸಲ್ಲಿ ಕೇಳ್ಕೊಳ್ಳಿ. ಅದನ್ನೇನೋ ಎತ್ಕೊಂಡೋಗಿ ಕೋಲ್ ಎತ್ಕೊಂಡೋಗಿ ಏನೋ ವರಮಹಾಲಕ್ಷ್ಮಿ ದೇವಿನ ಹೊಡ್ದು ಬಿಡ್ದಂಗೆ ಏನೋ ಅದನ್ನ ವಿಡಿಯೋ ತೆಗೆದ್ಬಿಟ್ಟು ಅಪ್ಲೋಡ್ ಮಾಡಿ, ಯಾಕೆ ಜನರನ್ನ ಯಾಕೆ ತಪ್ಪು ದಾರಿ ಪಡಿಸ್ತಾ ಇದ್ದೀರಾ? ಹಿಂದೂ ಧರ್ಮವನ್ನ ಯಾಕೆ ಹಾಳು ಮಾಡ್ತಾ ಇದ್ದೀರಾ? ಈ ವಿಡಿಯೋಸ್ ಕೆಳಗಡೆ ಅನ್ಯ ಮತಸ್ಥರು ಕಮೆಂಟ್ಸ್ ಮಾಡ್ತಾ ಇದ್ದಾರೆ, ನೋಡಿ ನಗ್ತಾ ಇದ್ದಾರೆ. ಹಿಂದೂ ಧರ್ಮವನ್ನ ಈ ರೀತಿನ ನಿಮ್ಮ ಹಿಂದೂ ಧರ್ಮ ಅಂತ ಬೇರೆಯವ್ರು ನೋಡಿ ನಗ್ತಾ ಇದ್ದಾರೆ. ಅರ್ಥ ಮಾಡ್ಕೊಳ್ಳಿ. ನೀವು ಮಾಡೋ ಕೋತಿ ಚೇಷ್ಟೆಗಳು, ನೀವು ಮಾಡೋ ಕಪಿ ಚೇಷ್ಟೆಗಳು, ನೀವು ಮಾಡೋ ಅತಿ ಚೇಷ್ಟೆಗಳು, ನೀವು ಮಾಡೋ ಎಕ್ಸ್ಟ್ರಾಗಳಿಂದ ತುಂಬಾ ಜನ ಅನ್ಯರು ನೋಡಿ ನಗಿತಾ ಇದ್ದಾರೆ. ಅರ್ಥ ಮಾಡ್ಕೊಳ್ಳಿ. ನೀವು ಮಾಡ್ಕೊಳ್ಳಿ, ನಿಮ್ ಎಷ್ಟಿರುತ್ತೋ ಅಷ್ಟರಲ್ಲಿ ಮಾಡ್ಕೊಳ್ಳಿ, ಭಕ್ತಿಯಿಂದ ಮಾಡ್ಕೊಳ್ಳಿ, ಫೋಟೋಸ್ ತೆಗೆದುಕೊಳ್ಳಿ, ವಿಡಿಯೋಸು ಮಾಡ್ಕೊಳ್ಳಿ, ಆದ್ರೆ ಎಕ್ಸ್ಟ್ರಾ ಮಾಡಬೇಡಿ. ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವಿಚಾರ, ಒಂದು ಕಂಟೆಂಟ್ ಹಾಕ್ತಾ ಇದೀವಿ ಅಂತಂದ್ರೆ ಅದು 10 ಜನಕ್ಕೆ ಹಿತಕರವಾಗಿರ್ಬೇಕು, ಉಪಯೋಗಕ್ಕೆ ಬರಬೇಕು. ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಹಿತಕ್ಕೆ, ನಿಮ್ಮ ಇದಕ್ಕೆ, ನಿಮ್ಮ ಅನುಕೂಲಕ್ಕೆ, ನಿಮ್ ವ್ಯೂಸ್ಗೋಸ್ಕರ, ಕಮೆಂಟ್ಸ್ಗೋಸ್ಕರ ನಾವು ಹಾಕ್ತಿವಿ ಬಿಡ್ತೀವಿ ಅಂತಂದ್ರೆ ಖಂಡಿತ ಅದನ್ನ ನೋಡಿ ಪ್ರಪಂಚ ಕೆಟ್ಟೋಗುತ್ತೆ. ಅರ್ಥ ಮಾಡ್ಕೊಳಕ್ ಪ್ರಯತ್ನ ಮಾಡಿ. ಯಾಕಂತಂದ್ರೆ ಸೋಷಿಯಲ್ ಮೀಡಿಯಾ ಅಂತಂದ್ರೆ ಪ್ರತಿಯೊಬ್ರು ನೋಡ್ತಾರೆ ಕಂಟೆಂಟ್ ಅನ್ನ. ಅನ್ಯರು ನೋಡ್ತಾರೆ, ನಮ್ಮವರು ನೋಡ್ತಾರೆ, ಎಲ್ಲರೂ ನೋಡ್ತಾರೆ. ನೋಡಿ ನಕ್ಕೊಳ್ಳೋದು ಹಿಂದೂ ಧರ್ಮವನ್ನೇ. ಇವಾಗೆ ಹಿಂದೂ ಧರ್ಮ ಅರ್ಧಕ್ಕರ್ಧ ಹಾಳಾಗಿದೆ. ನಿಮ್ಮಂತವ್ರು ಈ ರೀತಿ ದೇವಿ ದೇವತೆಗಳನ್ನ ನಿಮ್ ವ್ಯೂಸ್ಗೋಸ್ಕರ ಯೂಸ್ ಮಾಡ್ಕೊಂಡು ಉಪಯೋಗಿಸ್ಕೊಂಡು ನೀವು ಇನ್ನೂ ಹಾಳು ಮಾಡ್ತಾ ಇದ್ದೀರಾ. ಇನ್ನ ಈ ವರಮಹಾಲಕ್ಷ್ಮಿ ಹಬ್ಬ ಆಗೋಯ್ತು, ಇನ್ನ ಈ ಗಣೇಶ ಚತುರ್ಥಿ ಬಂದ್ರೆ ಇನ್ನ ಅದನ್ನ ನೋಡಕ್ ಆಗೋದಿಲ್ಲ. ಆ ಸಿನಿಮಾ ಹಾಡುಗಳಿಗೆ ಡ್ಯಾನ್ಸ್ಗಳು ಹಾಕೋದೇನು, ಎಕ್ಸ್ಟ್ರಾ ಅತಿಚೇಷ್ಟೆಗಳು ಮಾಡೋದೇನು, ನೀವು ಮಾಡ್ಕೊಳ್ಳಿ. ಆದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಮಾತ್ರ ದಯವಿಟ್ಟು ಕೈ ಮುಗಿದು ಕೇಳ್ಕೊಂತೀನಿ, ಸೋಷಿಯಲ್ ಮೀಡಿಯಾದಲ್ಲಿ ಮಾತ್ರ ನಿಮ್ಮ ಕಂಟೆಂಟ್ಗಳು, ಓವರ್ ಆಕ್ಷನ್ಗಳು ಬಿಡಬೇಡಿ. ತುಂಬಾ ಜನ ಕೆಟ್ಟ ಹೋಗ್ತಾರೆ ನೋಡಿ, ನಿಮ್ ತರೇನೆ ಆಗಕ್ಕೆ ನೋಡ್ತಾರೆ. ದಯವಿಟ್ಟು ಅರ್ಥ ಮಾಡ್ಕೊಳಕ್ ಪ್ರಯತ್ನ ಮಾಡಿ. ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿ, ನಾನು ಹೇಳ್ತಾ ಇದ್ದೀನಿ ನಿಜಾನ ಅಲ್ವಾ, ಯೋಚನೆ ಮಾಡಿ. ತುಂಬಾ ಜನ ನೋಡಿ ಕೆಟ್ಟ ಹೋಗ್ತಾ ಇದ್ದಾರೆ. ಅರ್ಥ ಮಾಡ್ಕೊಳ್ಳಿ. ಯಾರ ಮಹಿಳೆಯರನ್ನ ಬೈದ್ ಬಿಡ್ತಾ ಇದಾರೆ, ಒಡೆದ್ ಬಿಡ್ತಾ ಇದ್ದಾರೆ, ಏನೋ ಅಂತ ಇದಾರೆ, ಅನ್ಬಾರ್ದು ಮಾತುಗಳು ಅಂತ ಇದಾರೆ. ಎಕ್ಸ್ಟ್ರಾಗಳೆಲ್ಲ ಬೇಡ. ಹೇಳೋದ ಕಂಟೆಂಟ್ ಅನ್ನ, ಸಬ್ಜೆಕ್ಟ್ ಅನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿ ಅಷ್ಟೇ. ದಯವಿಟ್ಟು ಮಹಿಳೆಯರು ಹೇಳ್ತಾ ಇದ್ದೀನಿ, ಇಂಥ ರೀಲ್ಸ್ ತೆಗೆದು ಬಿಡಿ ದಯವಿಟ್ಟು. ತುಂಬಾ ಜನ ಇದನ್ನ ನೋಡಿ ಕೆಟ್ಟ ಹೋಗ್ತಾ ಇದಾರೆ ಅಂತಾನೆ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಮುಖ್ಯ ಉದ್ದೇಶ ಅದೇ, ಸಾಮಾಜಿಕ ಹಿತಕ್ಕೋಸ್ಕರ, ಸಾಮಾಜಿಕ ಅರಿವಿಗೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ. ದಯವಿಟ್ಟು ಯಾರಾದ್ರೂ ಮಹಿಳೆಯರು ಇವ್ರು ಈ ರೀತಿ ಮಾಡ್ತಾ ಇದ್ದಾರೆ, ನಾಶ ಆಗೋಗ್ಲಿ, ಹಾಳಾಗೋಗ್ಲಿ ಅಂತ ಶಾಪನಾರ್ಥಗಳು ಹಾಕೋರಿದ್ರೆ ಹಾಕೊಳ್ಳಿ. ನನ್ಗೇನು ಯಾರು ತಟ್ಟೋದಿಲ್ಲ. ಶಾಪನಾರ್ಥಗಳ ಬಗ್ಗೆ ನಾನು ಇನ್ನೊಂದು ಡೀಟೇಲ್ಡ್ ವಿಡಿಯೋವನ್ನ ಮಾಡಿ ಮಾತಾಡ್ತೀನಿ. ಒಳ್ಳೆದಾಗ್ಲಿ. ಲೋಕ ಸಮಸ್ತ ಸುಖಿನೋ ಭವಂತು.